ಅಷ್ಟಕ್ಕೂ ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ನಾವು ಪಾರ್ಟಿಗೆ ಹೋಗೋದು ತಪ್ಪಲ್ವಾ ಅಪ್ಪ? ಲೇ, ಜೈ ಸರ್ ತುಂಬಾ ಖರ್ಚು ಮಾಡಿ ಬರ್ತ್ಡೇ ಪಾರ್ಟಿ ಮಾಡಿದ್ರೆ ತಪ್ಪಲ್ವಾ ಅಪ್ಪ ಅಂತೀಯಲ್ಲೋ? ಓಹೋ, ನಿನಗಂಗ್ ಪಾರ್ಟಿ ನಡೆದಿಲ್ಲ ಅಂತನಾ? ಲೇ, ಅಭಿದೀವಿನ ತರ ನೀನು ಜೈ ಸರ್ನ ಬುಟ್ಟಿಗೆ ಹಾಕೋಬೇಕಾಗಿತ್ತು ಕಣು. ದರಿದ್ರದವನೇ, ನಿನಗೆ ಮನುಷ್ಯರ ಬೇರೆ ಮಾಡೋದು ಬಿಟ್ರೆ ಬುಟ್ಟಿಗೆ ಹಾಕೊಳ್ಳೋದು ಎಲ್ಲಿ ಬರುತ್ತೆ? ಅಪ್ಪ ಇದ್ರ ಮಾತ್ರ ಚೆನ್ನಾಗಿ ಹೇಳ್ತೀಯ. ಸರಿ ಬಿಡು, ನಿನ್ ಬರ್ತ್ಡೇ ಪಾರ್ಟಿನ ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಹಂಗ ಅಳು ಮುಖ ಇಟ್ಕೋಬೇಡ. ಬರ್ತಡೇಗೋಸ್ಕರ ಅಲ್ಲ ಅಪ್ಪ, ನಿಮ್ಗೋಸ್ಕರ. ನನಗೇನಾಯ್ತು ಅಂತ? ಇಲ್ಲಿವರೆಗೂ ಏನೂ ಆಗಿಲ್ಲ. ಅಲ್ಲೋದ್ಮೇಲೆ ಏನಾಗುತ್ತೋ ಏನ್ರಿ, ನೀವು ಸ್ವಲ್ಪ ಹುಷಾರಾಗಿರಿ. ನಾನು ಹುಷಾರಾಗಿರೋದು ಅಂದ್ರೆ ಏನೇ? ಓಹೋ, ನನ್ನ ಈ ಡ್ರೆಸ್ ಅಲ್ಲಿ ನೋಡಿ ನನಗೆ ದೃಷ್ಟಿ ಆಗುತ್ತೆ ಅಂತನಾ? ಇಲ್ಲ, ಯಾವ್ದಾದ್ರು ಹುಡುಗಿ ಬಂದು ನನ್ನ ಮದುವೆ ಮಾಡ್ಕೋತೀನಿ ಅಂತಾಳೆ ಅಂತನಾ? ನಿಮ್ಗಂತ ಅದೃಷ್ಟ ಇಲ್ಲ ಬಿಡಿ. ಅಂದ್ರೆ ನೀ ಏನೇ ನಿನ್ ಉದ್ದೇಶ? ನಾನು ಸುಂದರವಾಗಿಲ್ಲ ಅಂತನಾ? ನನ್ಗೆ ಯಾರು ಬೀಳಲ್ಲ ಅಂತನಾ? ಓಯ್, ನನ್ ಮುಂದೆ ಈ ವಿಷಯ ಎಲ್ಲ ಯಾಕೆ ಮಾತಾಡ್ತೀರಾ? ನಾನು ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರಿ ಸರಿ, ಬೇಗ ಹೋಗಿ ಜಾನಕಿ ಅವ್ರನ್ನ ಅಭಿದೀವಿಯನ್ನ ಕರ್ಕೊಂಡು ಬನ್ನಿ. ಆಲ್ರೆಡಿ ಕಾರ್ ಬಂದಿದೆ. ಇದಕ್ ಮುಂಚೆ ಜೈಸರಿಂದ ಕಾಲ್ ಬಂದಿತ್ತು. ಬೇಗ ಹೋಗ್ರು. ಹೋಗ್ ಕರ್ಕೊಂಡ್ ಬರ್ಬೇಕಾರಿ. ಅವ್ರನ್ನ ನೀವು ಕರ್ಕೊಂಡು ಬರ್ತೀರಾ, ನಾನು ಕರ್ಕೊಂಡು ಬರಲ್ಲ? ಬೇಡ ಅಪ್ಪ, ನಾವೇ ಹೋಗಿ ಕರ್ಕೊಂಡು ಬರ್ತೀವಿ. ಬಾ ಅಮ್ಮ. ಹೋಗಿ. ನಮ್ ಮೀನಾಕ್ಷಿ ಡೌಟ್ ಪಟ್ಟಾಗೆ ಫಂಕ್ಷನ್ ಅಲ್ಲಿ ನಮ್ಮನ್ನ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರುತ್ತೆ. ಏನ್ರೋ ಹಾಗೆ ನೋಡ್ತಾ ಇದ್ದೀರಾ? ಈ ಸೀರೆಲಿ ಚೆನ್ನಾಗಿ ಕಾಣ್ತಿಲ್ವಾ? ಏನ್ ಚೆನ್ನಾಗಿದ್ಯಾ ಅಮ್ಮ, ಎಷ್ಟು ಅಂದವಾಗಿದ್ಯಾ. ಹೋಗೆ, ನಿನಗಿಂತ ಅಂದವಾಗಿದ್ದೀನಾ? ನಿಜ ಅಮ್ಮ, ನಿನಗೆ ನಮ್ಮ ದೃಷ್ಟಿನೇ ತಗಲೋ ಹಾಗಿದೆ. ನೀನು ಯಾವಾಗೂ ನಮಗೆ ದೃಷ್ಟಿ ತೆಗಿತೀಯಲ್ವಾ, ಇವಾಗ ನೀನು ತಕ್ಕೋ. ಈಗಷ್ಟೇ ನಮ್ ಡ್ರೆಸ್ ಚೆನ್ನಾಗಿದೆ ಅಂದ ಅಲ್ವಾ? ಈ ಸೀರೆ ಇನ್ನೂ ಚೆನ್ನಾಗಿದ್ಯಮ್ಮ. ಅವರು ನಿಂಗೆ ಒಳ್ಳೆ ಸೀರೆನೇ ಕೊಟ್ಟಿದ್ದಾರೆ. ಅಷ್ಟಿಲ್ಲ, ಅಮ್ಮನಿಂದನೇ ಈ ಸೀರೆ ಚೆನ್ನಾಗಿ ಕಾಣಿಸ್ತಿದೆ. ಕೇಶವ, ಆ ಸೀರೆಲಿ ಗಂಗಾ ಮೇಡಮ್ ಅವ್ರನ್ನ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಹೌದಮ್ಮ, ದೇವತೆ ತರ ಇದ್ದಾರೆ. ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು ಅನಿಸ್ತಿದೆ. ನನಗೂ ಕೂಡ ಕೇಶವ. ಅಯ್ಯೋ ಅದ್ಕೆ, ಕೇಶವ ಏನಿದು? ನನಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ? ದೇವತೆಗೆ ನಮಸ್ಕಾರ ಮಾಡಬೇಕು ಮೇಡಮ್. ಅಯ್ಯೋ ಏನದ್ಕೆ, ನೀವು ಕೂಡ ಏನು? ನಾವು ರೆಡಿ ಆಗಿದ್ದೀವಿ, ನೀವು ರೆಡಿ ಆಗಿದ್ದೀರಾ? ಹೊರಡೋಣವಾ? ಮೇಡಮ್ ಅವರೇ, ಒಂದು ಚಿಕ್ಕ ರಿಕ್ವೆಸ್ಟ್. ಏನ್ ಕೇಶವ? ಫಂಕ್ಷನ್ಗೆ ಬರೋದ್ರ ಬಗ್ಗೆ ನೀವು ಮತ್ತೊಂದ್ಸರಿ ಯೋಚನೆ ಮಾಡಿ. ಹೌದು ಮೇಡಮ್ ಅವರೇ, ಬೇರೆ ಥರ ಅನ್ಕೋಬೇಡಿ, ನಿಮಗೋಸ್ಕರನೇ ಹೇಳ್ತಿದ್ದೀನಿ. ನೀವು ಮನೇಲಿದ್ರೆ ಒಳ್ಳೇದೇನೋ ಅನ್ನೋದು ನನ್ನ ಉದ್ದೇಶ. ಇಲ್ಲ, ನಮ್ಮ ಜೊತೆ ನಮ್ಮಮ್ಮ ಕೂಡ ಬರಲೇಬೇಕು.
ನಮ್ಮ ಅಮ್ಮ ಬಂದ್ರೇನೆ ನಾನು ಬರೋದು. ಹೊಸಬ್ರನ್ನ ನೋಡಿದ್ರೆ ಮೇಡಮ್ ಅವ್ರ ತಲೆ ತಿರ್ಗಿ ಬಿದೋಗ್ಬೋದಲ್ವಾ ಯಜಮಾನ್ರೆ? ಮೇಡಮ್ ಅವ್ರಿಗಾದ್ರೆ ಮತ್ತೇನೆ ಫಂಕ್ಷನ್ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೇನೋ ಆಗತ್ತೆ ಅನ್ನೋ ನಿಮ್ಮ ಆವೇದನೆ ನನಗೆ ಅರ್ಥ ಆಗ. ಅಪ್ಪಂಗೆ ಇಲ್ಲೇ ಅಪಾಯ ಶುರು ಆಯ್ತಾ? ಹಾಗೆ ಹೇಳ್ಬೇಡ್ವೋ, ಮೇಲೆ ಅಷ್ಟು ದೇವತೆಗಳಿರ್ತಾರೆ. ಹಾ, ರಾಮಕೃಷ್ಣ ಸರ್ ಚಂದ್ರಿಕಾ ಮೇಡಮ್ ಅವ್ರು ಫೋನ್ ಮಾಡಿ ಅವ್ರೇನಾದ್ರೂ ಪ್ಲಾನ್ ಮಾಡಿದ್ರ ಅಂತ ಕೇಳೋಣ. ಹೇಳು ಮೀನಾಕ್ಷಿ, ಗಂಗನ ಫಂಕ್ಷನ್ ಕರ್ಕೊಂಡ್ ಬರ್ತಿಲ್ಲ ಅಲ್ವಾ? ತಡೆದಿದ್ದೀರಾ ತಾನೆ? ಇಲ್ಲ ಮೇಡಮ್, ಎಷ್ಟೇ ಹೇಳಿದ್ರು ಕೇಳ್ದೇನೆ ಗಂಗಾ ಮೇಡಮ್ ಅವ್ರ ಮಕ್ಕಳ ಜೊತೆಗೆ ಬರ್ತೀನಿ ಅಂತಿದ್ದಾರೆ. ಗಂಗಾ ಹಾಗೆ ಬರಲ್ವೇ? ಇವತ್ತು ಏನಾಗಿದೆ ಅವಳಿಗೆ? ಜೈ ಗಂಗಾ ಭೇಟಿ ಆಗ್ಬೇಕು ಅಂತ ಇವತ್ತು ಬರ್ದಿದ್ಯೇನೋ. ಮೇಡಮ್, ನಮ್ಮ ಯಜಮಾನ್ರಿಗೆ ಏನಾದರೂ ಆಗುತ್ತೇನೋ ಅಂತ ಭಯ ಆಗ್ತಿದೆ. ನೀವೇ ಏನಾದರೂ ಒಂದು ಮಾಡಬೇಕು. ಸರಿ, ಇಲ್ಲಿಗೆ ಬನ್ನಿ, ಅಷ್ಟರಲ್ಲಿ ನಾವೇನೋ ಒಂದು ಯೋಚನೆ ಮಾಡ್ತೀವಿ. ಒಂದು ವೇಳೆ ನಾವು ಅಲ್ಲಿಗೆ ಬರೋ ಅಷ್ಟರಲ್ಲೇ ಏನಾದರೂ ಆಗುತ್ತೇನೋ ಮೇಡಮ್? ಯಾಕಂದ್ರೆ ನಮ್ಮ ಯಜಮಾನ್ರು ಗಂಗಾ ಮೇಡಮ್ ಅವ್ರನ್ನ ಇಲ್ಲೇ ನೋಡ್ಬಿಡ್ತಾರೆ ಅಲ್ವಾ? ಅಯ್ಯೋ, ಅದೊಂದು ಬೇರೆ ಇದೆಯಲ್ಲ. ಸರಿ, ನಿನ್ ಗಂಡನ್ನ ನಾವು ಡೈವರ್ಟ್ ಮಾಡ್ತೀವಿ ಬಿಡು. ನೀನ್ ಮಾತ್ರ ಇಲ್ಲಿಗೆ ಬಂದ್ಮೇಲೆ ಸಾಧ್ಯ ಆದಷ್ಟು ಗಂಗಾ ಯಾರ ಜೊತೆನೂ ಮಾತಾಡದೇ ಇದ್ದಾಗ ನೋಡ್ಕೊ. ಇಡ್ತೀನಿ. ನಾಣಿ ಗಂಗಾ ಅವ್ರ ಜೊತೆ ಬರ್ದೇ ಇರೋ ಹಾಗೆ ಮೊದ್ಲೇ ಕರ್ಸ್ಕೋಬೇಕು. ಏನ್ ಮಾಡೋದು ಪೌಡ್ರು? ಅವನಿಗೇನೋ ಒಂದು ಕೆಲಸ ಹೇಳು, ಅವನ್ ಬಂದ್ಬಿಡ್ತಾನೆ. ಅದೇ ಯಾವ ಕೆಲಸ ಹೇಳೋದು? ಮೀನಾಕ್ಷಿ, ಏ ಮೀನಾಕ್ಷಿ, ಮೀನಾಕ್ಷಿ. ಆ ಬಂದೆ ಬಂದೆ. ಏನೋ ಎಲ್ಲಿ ಹೋಗ್ತಾಳೋ ಅಲ್ಲೇ. ಏನ್ರಿ? ಹೊರಟ್ರ ಇಲ್ವಾ ಅಂತ ಜೈ ಸರ್ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ಜಾನಕಿ ಅವ್ರ ಮಕ್ಕಳು ರೆಡಿ ಆದ್ರ? ಆಗಿದ್ದಾರೆ, ಆದ್ರೆ ಅವರು ಕೂಡ ಬರ್ತೀನಿ ಅಂತಿದ್ದಾರೆ ರೀ. ಅವ್ರು ಕೂಡ ಬರ್ಬೇಕು ಅಂತಾನೆ ಅಲ್ವೇನೆ ಜೈ ಸರ್ ಹೇಳಿದ್ದು? ಹೇಳಿದ್ರ ರೀ? ಒಂದ್ ನಿಮಿಷ ಇರು. ಪೌಡ್ರ್ ಅವ್ರೆ, ಏನು ಸಾರಿ ರಾಮಕೃಷ್ಣ ಅವ್ರೆ, ಎಲ್ ಸತ್ತಿದ್ಯೋ? ನಮ್ ಮನೇಲೆ ಬದುಕೆ ಇದ್ದೀನಿ. ನೀನು ಇನ್ನು ಮನೇಲಿ ಇದ್ರೆ ಇಲ್ಲಿ ಕೆಲ್ಸನ ಯಾರು ಮಾಡ್ತಾರೋ? ಹಲೋ ರಾಮಕೃಷ್ಣ ಅವ್ರೆ, ಇವತ್ತು ನಾನು PA ಅಲ್ಲ, ಫಂಕ್ಷನ್ ಅಲ್ಲಿ ಒನ್ ಆಫ್ ದಿ ಗೆಸ್ಟ್, ಫ್ಯಾಮಿಲಿ ಜೊತೆ ಬರ್ತಿದ್ದೀನಿ. ಸಾಕ್ ಸುಮ್ನಿರ. ಹಾ, ಏರ್ಪಾಡೆಲ್ಲ ಮಾಡಿ ಗೆಸ್ಟ್ ಆಗಿ ಬರ್ತೀನಂದ್ರೆ ಸರಿ ಹೋಗುತ್ತಾ? ಹಾ, ಬರ್ತ್ಡೇ ಕೇಕ್ ಯಾರು ತರ್ತಾರೋ? ನೀವು ತಗೊಂಡ್ ಬನ್ರಿ, ಫ್ರೀ ಆಗಿ ಇದ್ದೀರಲ್ವಾ? ಕೇಕ್ ತಗೊಂಡು ಹೊಡೆದೆ ಅಂದ್ರೆ ಯಾರು ಫ್ರೀ ಆಗಿರೋದು? ಯಾರು? ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ಇಲ್ಲ ನೋಡು, ಬೇಗ ಕೇಕ್ ತಗೊಂಬಾ. ಇದು ಜೈ ಆರ್ಡರು, ಅಂಡರ್ಸ್ಟ್ಯಾಂಡ್? ಚೀಚಿ, ದರಿದ್ರ ಜೀವನ. ರಾಮೇಶ್ವರ್ಗೆ ಹೋದ್ರೆ ಶನೇಶ್ವರ್ ಕಡೆ ತಪ್ಪಲಿಲ್ಲ, ಫಂಕ್ಷನ್ ದಿನ ಈ ಪೌಡರ್ ಕಾಟ ನನಗೆ ತಪ್ಪಿಲ್ಲ. ಇಲ್ಲ ನೋಡು ಮೀನಾಕ್ಷಿ, ನಾನು ಮೊದ್ಲು ಹೋಗಿರ್ತೀನಿ, ನೀವು ಬಂದ್ಬಿಡಿ. ಅಬ್ಬಾ, ಅದೇ ಅಲ್ವಾ ನನ್ಗೂ ಬೇಕಾಗಿರೋದು. ಏನೇ ಅಂದೆ? ಅದೇ ರೀ, ನೀವು ಮುಂದೆ ಹೋಗಿ ಅಲ್ಲಿ ಏರ್ಪಾಡೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ದೆ. ನನಗೆ ಬೇರೆ ತರ ಕೇಳಿಸ್ತಲ್ಲ. ಅಮ್ಮ, ಅಪ್ಪ ಹೋದ್ರಾ? ಇವನು ಅದೇ ಮಾತು ಹೇಳ್ತಿದ್ದಾನೆ. ಅಂದ್ರೆ ನಾನು ಮೊದ್ಲೇ ಹೋಗ್ತೀನಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಿತ್ತಾ? ಏನೋ ಫ್ಲೋನಲ್ಲಿ ಹೇಳ್ದೆ ಅಪ್ಪ, ಅದನ್ನ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಆಯಾಸ್ ಜಾಸ್ತಿ ಮಾಡ್ಕೊಳ್ಳಿ. ಏನು ಅಂದೆ? ಏನಂದೆ? ಅಬ್ಬಾ, ನೀವ್ ಹೋಗ್ರಿ. ಇಲ್ವೇ, ನೀವಿಬ್ರು ಸೇರಿ ಏನೋ ಪಿತೂರಿ ನಡೆಸಿದ್ದೀರ ಅಂತ ನನ್ಗೆ ಅನುಮಾನ ಬರ್ತಿದೆ. ನಿಮ್ಮನ್ನ
ಈಗಲ್ಲ, ಈ ಫಂಕ್ಷನ್ ಆದ್ಮೇಲೆ ನೋಡ್ಕೋತೀನಿ ನಿಮ್ಮನ್ನ. ಜರ್ಗೋ. ಅಬ್ಬಾ, ನಿಮ್ಮಪ್ಪ ಹೊರಟೋದ್ರು. ಸದ್ಯಕ್ಕೆ ನಮ್ಗೆ ಗಂಡಾಂತರ ತಪ್ಪದಂಗೆ. ನಡಿ, ನಾವು ಕೂಡ ಹೋಗೋಣ. ನಾನು ಹೋಗಿ ಮೇಡಮ್ ಅವ್ರನ್ನ ಮಕ್ಳನ್ನ ಕರ್ಕೊಂಡು ಬರ್ತೀನಿ. ನೀನು ಹೋಗಿ ಕಾರ್ ಹತ್ರ ಇರು. ಸರಿ ಅಮ್ಮ. ನಡಿ. ಬನ್ನಿ ಮೇಡಮ್, ನೀವು ಮಕ್ಕಳು ಹಿಂದೆ ಕುತ್ಕೊಳ್ಳಿ, ನಾನು ಕೇಶವ ಮುಂದೆ ಕುತ್ಕೋತೀವಿ. ಹಾಗೆ ಯಾಕೆ ಅದಕ್ಕೆ? ನೀವು ನಮ್ಮ ಪಕ್ಕದಲ್ಲೇ ಕೂತ್ಕೊಳ್ಳಿ. ಅಯ್ಯಯ್ಯೋ, ನಾವು ನಿಮ್ಮ ಪಕ್ಕ ಕುತ್ಕೊಳ್ಳೋದು ಅಂದ್ರೆ ಏನು ಮೇಡಮ್? ಪರವಾಗಿಲ್ಲ ಮೇಡಮ್, ನೀವು ಹಿಂದೆ ಕುತ್ಕೊಳ್ಳಿ, ನಾನು ಕೇಶವ ಮುಂದೆ ಕುತ್ಕೋತೀವಿ. ಬನ್ನಿ, ಹತ್ತಿ. ಡ್ರೈವರ್ ಅಣ್ಣ, ಹಿಂದೆ ಮೇಡಮ್ ಅವ್ರು ಕೂತಿದ್ದಾರೆ, ಸ್ವಲ್ಪ ಹುಷಾರಾಗಿ ಹೋಗಿ. ಗಂಗಾ ಅವರು ಹೊರಟಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ. ಜೈ ನೋಡ್ಬಿಡ್ತಾನೆ. ನಿತ್ಯ ಇನ್ನೇನ್ ಮಾಡಕ್ ಹೊರಟಿದ್ದಾಳೆ. ನನ್ಗೆ ಟೆನ್ಷನ್ ಆಗ್ತಿದೆ ಚಂದ್ರಿಕಾ. ಏನ್ ಮಾಡೋಣ ಹೇಳೋ? ನನ್ಗೊಂದು ಐಡಿಯಾ ಬಂತು. ಅದೇನು? ಹೇಳು ಹೇಳು. ಆ ಮಧ್ಯ ನಿತ್ಯ ಸ್ಯಾರಿ ಉಟ್ಕೊಂಡು ಗಂಗಾ ತರ ಬಿಲ್ಡಪ್ ಕೊಟ್ಲು. ಸೇಮ್ ಫಾರ್ಮುಲಾ ನಾವು ಫಾಲೋ ಆದ್ರೆ ನಿತ್ಯನ ಗಂಗಾ ತರ ಬದಲಾಯಿಸಿದ್ರೆ? ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಅದು ರಿಸ್ಕ್ ಅಲ್ವಾ ಚಂದ್ರಿಕಾ? ನಿತ್ಯನ ಯಾಮರ್ಸೋಕಾಗಲ್ಲ. ಗಂಗಾನಾದ್ರೆ ಹೇಗಾದ್ರೂ ನಿತ್ಯ ಹಾಗೆ ಬದಲಾಯಿಸಬಹುದು. ಕರೆಕ್ಟ್ ಪೌಡ್ರು. ಗಂಗಾನ ನಿತ್ಯ ತರ ಬದಲಾಯಿಸೋಣ. ಅವಾಗ ಯಾರು ಅಂತ ಗೊತ್ತಾಗಲ್ಲ. ಗಂಗಾ ನೋಡಿದ್ರು ನಿತ್ಯ ಅನ್ಕೋತಾರೆ. ಮತ್ತೆ ನಿತ್ಯ ಗಂಗಾನ ನೋಡಿದ್ರೆ? ಮೀನಾಕ್ಷಿಗೆ ಹೇಳಿ ಗಂಗಾನ ಮ್ಯಾನೇಜ್ ಮಾಡು ಅಂದ್ರೆ ಆಯ್ತು. ಹೇಗಾದ್ರೂ ಈ ಫಂಕ್ಷನ್ ಅಲ್ಲಿ ಗಂಗಾನ ಕವರ್ ಮಾಡಕ್ಕಾದ್ರೆ ಗಂಡಾಂತರ ಕಳೆದ ಹಾಗೆ. ಜೈ ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಆದ್ರೆ ಯಾರೋ ಅನಾಥ ಮಕ್ಕಳಿಗೆ ಗ್ರ್ಯಾಂಡ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಬಾ ಮೊಮ್, ಒಳಗಡೆ ಹೋಗೋಣ. ದಿವ್ಯನ್ನ ನೋಡು ನಿತ್ಯ. ತುಂಬಾ ಸರಿ ನೋಡಿದ್ದೀನಿ ಮಾಮ್. ಕಣ್ಣು ನೋಡಿದ್ಯಾ? ಅಚ್ಚ ಗಂಗಾ ಥರನೇ ಇದೆ. ಮಾಮ್, ನೀನು ಸ್ಟಾರ್ಟ್ ಮಾಡಬೇಡ. ಜೈ ಹಾಗೆ ಅಭಿ ಇದ್ದಾನೆ ಅಂತ, ಗಂಗಾ ಹಾಗೆ ದಿವ್ಯಾ ಇದ್ದಾಳೆ ಅಂತ ಕೇಳಿ ಕೇಳಿ ನನಗೆ ಬೋರ್ ಆಗ್ತಿದೆ. ಯಾರ್ದೋ ಮಕ್ಕಳು ಜೈ ಗಂಗಾ ತರ ಯಾಕಿರ್ತಾರೆ? ಅಲ್ಲಿ ಅವರು ಇದೇ ಹೇಳ್ತಾ ಇದ್ದಾರೆ, ಇಲ್ಲಿ ನೀನು ಅದನ್ನೇ ಹೇಳ್ತಾ ಇದ್ಯಾ. ಛೀ! ನಿಜ ನಿತ್ಯ, ಮನ್ಸಿಟ್ ನೋಡು, ನಿನ್ಗೆ ಗೊತ್ತಾಗತ್ತೆ. ಐ ಕಾಂಟ್ ಮಾಮ್. ಆ ಕಿಡ್ಸ್ ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ಗಂಗಾ ಬದುಕಿದ್ದಾಗ ನೀನು ಕನೆಕ್ಟ್ ಆಗಲಿಲ್ಲ, ಅವಳು ದೂರ ಆದ್ಮೇಲೆ ಫೀಲ್ ಆದೆ. ಇವ್ರು ಕೂಡ ಹಾಗೆ ನಿತ್ಯ. ಏನೇ ಆದ್ರೂ ಮನುಷ್ಯ ಹತ್ರ ಇದ್ದಾಗಲೇ ಮನಸ್ಫೂರ್ತಿಯಿಂದ ಇರಬೇಕು. ದೂರ ಆದ್ಮೇಲೆ ಯಾರ ಹತ್ರ ಎಷ್ಟೇ ನೋವು ಹೇಳ್ಕೊಂಡ್ರು ಏನು ಯೂಸ್ ಇಲ್ಲ. ನಾನು ನಿನ್ನ ಹಾಗೆ ಥಿಂಕ್ ಮಾಡೋದಿಲ್ಲ ಮಾಮ್. ನನಗೆ ರಿಯಲ್ ಆಗಿ ಕನೆಕ್ಟ್ ಆದ್ರೇನೆ ನಾನು ಹೊಂದ್ಕೋತೀನಿ. ಈ ಆರ್ಟಿಫಿಷಿಯಲ್ ಲವ್ ಎಲ್ಲ ನನ್ನ ಕೈಲಿ ಆಗಲ್ಲ. ಓಕೆ ನಿತ್ಯ, ಇವತ್ತು ಮಾತ್ರ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ, ಇಷ್ಟು ದಿನ ಮನೇಲೇ ಇದ್ದವಳಿಗೆ ನೀನು ಈ ಫಂಕ್ಷನ್ ಬಗ್ಗೆ ಹೇಳ್ತಿದ್ದ ಹಾಗೆ ಹೋದ ಪ್ರಾಣ ವಾಪಸ್ ಬಂದಾಗಾಯ್ತು. ಈ ಮಕ್ಳ ಬಗ್ಗೆ ಹೇಳಿದ್ರೆ ನೀನು ಕೂಡ ಜೈ ಹಾಗೆ ಸಂಭ್ರಮ ಪಡ್ತೀಯ ಅಲ್ವಾ? ನಿಜ ನಿತ್ಯ, ಮಕ್ಕಳಿಗೆ ಜೈ ಯಾಕೆ ಕನೆಕ್ಟ್ ಆಗಿದ್ದಾನೆ ಅಂತ ಗೊತ್ತಿಲ್ಲ, ನಾನು ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂತಲೂ ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಏನೋ ಮಿರಾಕಲ್ ನಡೆಯುತ್ತೆ ಅನಿಸ್ತಾ ಇದೆ. ಎಸ್,
ದೊಡ್ಡ ಮಿರಾಕಲ್ ನಡೆಯತ್ತೆ, ಎಲ್ಲರೂ ಶಾಕ್ ಆಗ್ತೀರಾ. ನಿತ್ಯ ಏನಂದೆ? ಕಮ್ ಅಗೇನ್. ನಥಿಂಗ್ ಮಾಮ್, ನೀನೇನೋ ಅದ್ಭುತ ನಡಿಬೇಕು ಅಂತ ಕೇಳ್ಕೊತಾ ಇದೀಯ ಅಲ್ವಾ, ಅದು ನಡೆಯತ್ತೆ ಅಂತ ಹೇಳ್ತಾ ಇದ್ದೀನಿ. ಹೋಗಣ್ವಾ? ಚಂದ್ರಿಕಾ ಚಂದ್ರಿಕಾ, ಏನ್ ಪೌಡ್ರು? ಅಲ್ಲಿ ನೋಡು, ರೂಪ ನಿತ್ಯ ಬರ್ತಿದ್ದಾರೆ. ನಾವು ನಿತ್ಯ ಜೊತೆನೇ ಇರ್ಬೇಕು, ಅವಳನ್ನೇ ಫಾಲೋ ಮಾಡ್ಬೇಕು. ಯಾಕೆ? ಅವಳೇನಾದ್ರೂ ಬಾಂಬ್ ತಂದಿದ್ರೆ? ಬಾಂಬ್ ತಂದ್ರು ತನಗ್ ತಾನೇನು ಮಾಡ್ಕೊಳ್ಳಲ್ಲ ಅಲ್ವಾ. ಗಂಗಾ ಬರೋವರೆಗೂ ನಿತ್ಯನ ಫಾಲೋ ಮಾಡಿ, ಗಂಗಾ ಬಂದ ಮೇಲೆ ನಿತ್ಯನ ಕವರ್ ಮಾಡಿ, ನಿತ್ಯ ಹಾಗೆ ಗಂಗನ ಬದಲಾಯಿಸೋಣ. ಇದು ಪ್ಲಾನು. ಹಾ, ವೆಲ್ಕಮ್ ರೂಪಾ ಅವರೇ. ವೆಲ್ಕಮ್ ನಿತ್ಯ. ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದೀವಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಟೆನ್ಷನ್ ಅಲ್ಲಿ ಇದೀವಿ. ಟೆನ್ಷನ್ ಯಾಕೆ? ಅದು ಈ ಏರ್ಪಾಡೆಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನಮಗೆ ಇಷ್ಟ ಆಗಲ್ಲ ಅನ್ನೋ ಮಾತೇ ಇಲ್ಲ. ಜೈ ಮಾಡ್ತಾ ಇರೋ ಫಂಕ್ಷನ್ ಇದು. ಯಾರ್ದೋ ಮಕ್ಕಳಿಗೆ ಫಂಕ್ಷನ್ ಮಾಡ್ತಿದ್ದಾನೆ. ಅಯ್ಯೋ, ವೇಸ್ಟ್ ಖರ್ಚು ಮಾಡ್ತಿದ್ದಾನೆ. ಹಾಗೆ ಹೇಳಿ ಅಂಕಲ್. ಅದೇನ್ರಿ, ಆ ಮಕ್ಕಳು ಜೈ ಮನ್ಸಿಗೆ ಹತ್ರ ಆಗಿದ್ದಾರೆ. ಅವ್ರಿಗೋಸ್ಕರ ಎಷ್ಟೇ ಖರ್ಚು ಮಾಡಿದ್ರೂ ಪರವಾಗಿಲ್ಲ. ಹಾಗೆ ನಾವು ಅನ್ಕೊಂಡಿದೀವ್ರಿ. ಬನ್ನಿ, ಸ್ವಲ್ಪ ಹೊತ್ತಲ್ಲೇ ಫಂಕ್ಷನ್ ಸ್ಟಾರ್ಟ್ ಆಗತ್ತೆ. ತುಂಬಾ ಜನ ಗೆಸ್ಟ್ ಬಂದಿದ್ದಾರೆ. ಮಕ್ಕಳು ಬಂದಿದ್ದಾರಾ? ಇಲ್ಲ ರೀ, ಅವರಿಗೋಸ್ಕರನೇ ವೇಟಿಂಗು. ಅವ್ರ ಅಮ್ಮ ಕೂಡ ಬರ್ತಿದ್ದಾರಂತೆ. ವಾವ್, ಇಡೀ ಫ್ಯಾಮಿಲಿನೇ ಬರ್ತಿದಾರಾ? ವೆರಿ ಗುಡ್. ಈ ಬರ್ತ್ಡೇ ಅವರಿಗೆ ಮರೆಯೋಕ್ಕಾಗ್ದಿರೋ ರೀತಿನಲ್ಲಿ ಇರುತ್ತೆ. ಅದಕ್ಕೆ ಅಲ್ವಾ ನಿತ್ಯ ಜೈ ಇದನ್ನೆಲ್ಲ ಮಾಡ್ತಾ ಇರೋದು? ಜೈ ಬಗ್ಗೆ ಅಲ್ಲ ಮಾಮ್, ನಾನ್ ಮಾಡಕ್ ಹೊರಟಿರೋದ್ರ ಬಗ್ಗೆ ಹೇಳ್ದೆ. ನಡಿ ಮಾಮ್, ನಡಿ ಹೋಗೋಣ. ಸೈಡ್ ಹೋಗಿ ಸೈಡ್ ಹೋಗಿ ಸೈಡ್ ಹೋಗಿ ಸೈಡ್ ಹೋಗಿ. ಏ ನಾನಿ, ಸರ್ ಎಕ್ಸ್ಕ್ಯೂಸ್ ಮೀ. ಸರ್ ನಾನು ಬಂದ್ಬಿಟ್ಟೆ ಸರ್. ಕೇಕ್ ತಂದಿದ್ದೀನಿ ಸರ್. ಕೇಕ್ ತಗೊಂಡ್ ಬಂತ ಯಾರು ಹೇಳಿದ್ರು ನಿನಗೆ? ನೀವ್ ಹೇಳಿದ್ರಿ ಅಂತ ರಾಮಕೃಷ್ಣ ಅವ್ರು ಹೇಳಿದ್ರು. ನಾನು ನಿನಗೆ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಅವ್ರನ್ನ ಕರ್ಕೊಂಡ್ ಬಂತ ಹೇಳ್ದೆ ಅಲ್ವಾ? ನಮ್ಮ ಮೀನಾಕ್ಷಿ ಕೇಶವ್ ಬರ್ತಿದ್ದಾರೆ ಸರ್. ಅವ್ರಲ್ಲಯ್ಯ, ಅಭಿ, ದಿವ್ಯಾ, ಜಾನಕಿ ಅವ್ರು ಬರ್ತಿದಾರಾ ಇಲ್ವಾ? ನಮ್ಮ ಮನೆಯವ್ರ ಜೊತೆ ಸೇರಿ ಅವರು ಬರ್ತಿದ್ದಾರೆ ಸರ್. ನೀವು ಕಳ್ಸಿರೋ ಕಾರಲ್ಲೇ ಬರ್ತಿದ್ದಾರೆ. ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳು. ಬೇಗ ಕರ್ಕೊಂಡ್ ಬಾ ಅಂತಂದ್ರೆ ಇನ್ನೂ ಕರ್ಕೊಂಡ್ ಬಂದಿಲ್ಲ. ನಿನ್ಗೆ ಅಷ್ಟಕ್ಕೂ ಬುದ್ಧಿ ಇದ್ಯಾ? ನಿಮ್ಮಪ್ಪ ಫೋನ್ ಮಾಡ್ತಿದ್ದಾರೆ ಕಣೋ ಕೇಶವ. ಫೋನ್ ಎದ್ ಮಾತಾಡಮ್ಮ, ಅದನ್ನು ನಾನೇ ಹೇಳ್ಬೇಕಾ? ಹಲೋ, ಏನ್ರಿ? ಹೊರಟಿದ್ದೀರಾ ಮೀನಾಕ್ಷಿ? ಬರ್ತಿದ್ದೀವಿ ರೀ. ನಿಮ್ ಜೊತೆ ಜಾನಕಿ ದೇವಿ ಅವರು, ಅಭಿ ದೇವಿ ಬರ್ತಿದ್ದಾರೆ ತಾನೇ? ಎಲ್ರೂ ಒಂದೇ ಕಾರಲ್ಲಿ ಬರ್ತಿದ್ದೀವಿ ರೀ. ಬೇಗ ಬನ್ನಿ. ನಿಮ್ಮನ್ನ ಜೊತೆ ಕರ್ಕೊಂಡು ಬಂದಿಲ್ಲ ಅಂತ ಜೈ ಸಾರು ಇಲ್ಲಿ ನನ್ನ ಮೇಲೆ ಎಗರಾಡ್ತಿದ್ದಾರೆ. ಆಯ್ತು ರೀ, ಅಲ್ಲಿ ನೀವು ಹುಷಾರಾಗಿರಿ. ನಾನು ಹುಷಾರು ಅಂದ್ರೆ ಏನೇ? ಹೇಳು ಕೇಶವ. ಅಪ್ಪ, ಅಲ್ಲಿ ಕರೆಂಟ್ ವೈಯರ್ ಇದೆ, ಅದನ್ನ ಇಟ್ಕೊಳಕ್ ಹೋಗ್ಬೇಡಿ. ಅದ್ರಲ್ಲಿ ಕರೆಂಟ್ ಇರತ್ತೆ, ಶಾಕ್ ಹೊಡಿಯತ್ತೆ. ಆ ವಿಷಯ ನನಗೆ ಗೊತ್ತಿಲ್ವೇನೋ? ಕರೆಂಟ್ ವೈರಲ್ಲಿ ಕರೆಂಟ್ ಇರುತ್ತೆ, ಮೆಣಸಿಕಾಯಿ ಬಜ್ಜಿಲಿ ಮೆಣಸಿಕಾಯಿ ಇರುತ್ತೆ ಅಂತ ನೀನ್ ಹೇಳ್ಬೇಕಾ? ಹಾಗೆ ಫ್ಯಾನ್ ಕೆಳಗೆ ನಿಂತ್ಕೊಳ್ಬೇಡಿ ಅಪ್ಪ, ಫ್ಯಾನ್ ಬಿದ್ದೋಗತ್ತೆ. ಈ ಫ್ಯಾನ್ ಬೀಳೋದು ಅಂದ್ರೆ ಏನು? ಯಾವ್ದ್ ಬೇಕೋ ಅದನ್ನ ತಿನ್ಬೇಡಿ ಅಪ್ಪ, ಫುಡ್ ಪಾಯ್ಸನ್ ಆಗತ್ತೇನೋ. ಯಾವ್ದ್ ಬೇಕೋ ಅದನ್ನ ಕುಡಿಬೇಡಿ. ಯಾಕೋ ಇಷ್ಟೊಂದು ಎಚ್ಚರಿಕೆ ಕೊಡ್ತಿದ್ಯಾ? ಹೇಳೋದ್ ಕೇಳಿ ಅಪ್ಪ, ಯಾವ ಪ್ರಶ್ನೆನೂ ಕೇಳಬೇಡಿ. ನಾನು ಹುಷಾರಾಗಿ ಇರ್ತೀನಿ, ನೀವು ಹುಷಾರಾಗಿ ಬೇಗ ಬನ್ನಿ. ಬೇಗ ಬರ್ಬೇಕಾ ಹುಷಾರಾಗಿ ಬರ್ಬೇಕಾ ಅಪ್ಪ? ಲೇ ಕೇಶವ, ನೀವು ಹುಷಾರಾಗಿ ಬೇಗ ಬನ್ನಿ. ಎಲ್ಲರೂ ಇಲ್ಲಿ ವೇಟಿಂಗು. ಅಬ್ಬಬ್ಬಬ್ಬ, ಇವನು ನನಗಿಂತ ದೊಡ್ಡ ಕಲಾವಿದ.